ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಯ ವಿರುದ್ಧ ಸಿಡಿದೆದ್ದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಮತ್ತು ಸ್ಟಿಕ್ಕರ್ ಅಭಿಯಾನ ನಡೆಸಿದರು. ಮಂಡ್ಯದ ಅಂಚೆ ಕಚೇರಿ ಬಳಿ ಹಾಗೂ ವಿವಿ ರಸ್ತೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ ಅನ್ನು ಪ್ರೀತಿಸುತ್ತಾರೆ ಎಂಬ ಬರಹದ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಸ್ಕೂಟರ್, ಕಾರ್, ಆಟೋಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಅಭಿಯಾನ ನಡೆಸಿದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಧಮ್ ತಾಕತ್ ಇದ್ದರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಎಂದು ಸವಾಲು ಹಾಕಿದ್ದು, ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಈ ಅಭಿಯಾನ ನಡೆಯಿತು. ಹೇಳಿಕೆಯನ್ನು ಸಹಿತದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು, ದಮ್ಮಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು, ದೇಶಭಕ್ತ ಸಂಘಟನೆಯ ಬಗ್ಗೆ ಅಪಪ್ರಚಾರ ಮಾಡ್ತಿರುವ ಪ್ರಿಯಾಂಕ ಖರ್ಗೆಗೆ, ಪ್ರಚಾರ ಮಾಡ್ತಿರುವ ಕಾಂಗ್ರೆಸ್ಸಿಗರಿಗೆ ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಿ, ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು, ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು ಐ ಲವ್ ಆರ್ಎಸ್ಎಸ್, 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 ಐ ಲವ್ ಆರ್ಎಸ್ಎಸ್. बोलो भारत माता की जय. राष्ट्रीय स्वयंसेवक संघ के ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ದೇಶಭಕ್ತ ಸಂಘಟನೆಯಾದ ಆರ್ಎಸ್ಎಸ್ಗೆ ಜಯವಾಗಲಿ, ದೇಶಭಕ್ತ ಸಂಘಟನೆಯಾದ ಆರ್ಎಸ್ಎಸ್ಗೆ ಜಯವಾಗಲಿ. ಆರ್ಎಸ್ಎಸ್ ಬ್ಯಾನ್ ಮಾಡುತ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಿ. ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ಏನು ಇಡೀ ಜಗತ್ತಿನ ದೊಡ್ಡ ಸಂಘಟನೆಯಾದಂತಹ ಅಪ್ರತಿಮ ದೇಶಭಕ್ತ ಸಂಘಟನೆ ಆರ್ಎಸ್ಎಸ್ಸನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರೋಂಥದ್ದಲ್ಲ. ನೆಹರು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವ್ರ ಕೈಲೇ ಆಗಲಿಲ್ಲ. ದಯವಿಟ್ಟು ಪ್ರಿಯಾಂಕ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಕೇವಲ ಪ್ರಚಾರ ತೆವಲಿದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ನೀವು ಆರ್ ಎಸ್ ಎಸ್ನ ಬೈದನೋದ್ರೆ ನಿಮ್ಮ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ. ದೇಶಭಕ್ತ ಸಂಘಟನೆ ಇವತ್ತು ರಾಷ್ಟ್ರದಾದ್ಯಂತ ಸುನಾಮಿ ಸಂದರ್ಭದಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಮೊದಲು ಬಂದು ನಿಂತ್ಕೊಳ್ಳೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. 80,000 ಶಾಖೆಗಳು, ಕೋಟ್ಯಾಂತರ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ದೇಶಭಕ್ತ ಸಂಘಟನೆ ಅಂತಂದರೆ ಆರ್ ಎಸ್ ಎಸ್ ಸಂಘಟನೆ. ಇವತ್ತೇನಾರು ಆರ್ ಎಸ್ ಎಸ್ ಸಂಘಟನೆ ಇಲ್ದೇನಾಗಿದ್ದರೆ ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ಮತ್ತು ಏನು ಶ್ರೀಲಂಕಾದಲ್ಲಿ ಆದಂಥ ಒಂದು ಆಂತರಿಕ ಕಲಹಗಳಾಯ್ತಿತ್ತು. ಇವತ್ತೇನಾರು ನಮಗೆ ಸದೃಢ ಭಾರತ ಇದೆ ಅಂತಂದರೆ ರಾಷ್ಟ್ರ ದೇವೋಭವ ಅಂತೇಳಿ ಹಗಲು ಇರಳು ದೇಶಕ್ಕೋಸ್ಕರ ಕೆಲಸ ಮಾಡೋಂಥ ಸಂಘಟನೆ ಅಂತಂದರೆ ಅದು ಆರ್ ಎಸ್ ಎಸ್. ಆರ್ ಎಸ್ ಎಸ್ ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡಬಾರ್ದು. ನಿಮ್ಮ ಪ್ರಚಾರದ ತೆವಲಿದ್ರೆ ನೀವು ದೇವರಾಣೆಗೂ ಹೇಳ್ತೀನಲ್ಲ, ಬೇರೆ ಯಾವ್ದಾರ ಕಾರ್ಯಕ್ರಮಗಳು ಮಾಡಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಕೂಡಲೇ ಕ್ಷಮೆ ಯಾಚಿಸಬೇಕು. ರೈತರು ಸಾವಾಗ್ತಾಯಿದೆ. ರೈತರ ಆತ್ಮಹತ್ಯೆ ತಡೆಯೋದ್ರಲ್ಲಿ ಇವತ್ತು ಸ್ಟಿಕ್ಕರ್ ಅಂಟಿಸುವ ಅಭಿಯಾನ ಮಾಡಿದ್ದೀವಿ. ಐ ಲವ್ ಆರ್ ಎಸ್ ಎಸ್ ಘೋಷಣೆಗೆ ಹೋಗ್ತಾ ನಿಮಗೆ ದಮ್ಮಿದ್ದರೆ ತಾಕತ್ತಿದ್ದರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿ ಅಂತೇಳಿ ಒಂದು ಸವಾಲನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದೀವಿ. ನೋಡಿ ಸರ್, ಇವತ್ತು ಕಾಂಗ್ರೆಸ್ ಏನು ಚುನಾವಣೆ ಆಗ್ತಾ ಇತ್ತು, ಸ್ವತಂತ್ರ ಪೂರ್ವದಲ್ಲಾಗಿತ್ತು, ಅದು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಯಾವುದೂ ರಿಜಿಸ್ಟ್ರೇಷನ್ ಆಗಿಲ್ಲ. ಒಂದು ದೇಶಭಕ್ತ ಸಂಘಟನೆಗೆ ಈ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ದಾಖಲಾತಿ ಕೊಡೋಂಥ ಅನ್ನೋದು ಇದು ಅವೈಜ್ಞಾನಿಕ. ಏನು ಇಂಗ್ಲೀಷ್ ವ್ಯಕ್ತಿ ಮಾಡಿದಂಥ ಒಂದು ಕಾಂಗ್ರೆಸ್ ಸಂಘಟನೆ ಅದೇ ರಿಜಿಸ್ಟ್ರೇಷನ್ ಆಗಿಲ್ಲ. ದಯವಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಒಂದು ಬಿಟ್ಟಿ ಪ್ರಚಾರ ಪಡೆಯೋದ್ರ ಬದಲಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೆಂಗಳೂರು ನಗರದಲ್ಲಿ ಗುಂಡಿ ಸಮಸ್ಯೆ ಇದೆ, ರೈತರ ಆತ್ಮಹತ್ಯೆ ಆಯ್ತದೆ. ಕೇವಲ 4 ತಿಂಗಳಲ್ಲಿ 947 ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು ನಡೆದಿದ್ದಾವೆ. ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿತೋಗಿದೆ. ಈ ಕಡೆ ಗಮನ ಹರಿಸಬೇಕು. ಬಿಟ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ಅವಹೇಳನ ಮಾಡೋಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇವತ್ತು ಸ್ಟಿಕ್ಕರ್ ಅಭಿಯಾನ, ಎಲ್ಲ ವೆಹಿಕಲ್ಗಳಿಗೂ ಸ್ಟಿಕ್ಕರ್ ಹಾಕೋಂಥದ್ದು. ಏನು ಐ ಲವ್ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು, ದೇಶಭಕ್ತ ಸಂಘಟನೆಯನ್ನು ನಾವು ಪ್ರೀತಿಸ್ತೀವಿ, ನಿಮ್ಮ ಮಟ್ಟಿಗೆ ನಾಯಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾಯಿದ್ದೀವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.